ಇದು ಒಂದು ನಾವು ಪಾಲನೆ ಮಾಡಿದೀವಿ ಅಂದ್ರ ಸುಮಾರು 70% ರೋಗಗಳು ಬರದೇ ಇಲ್ಲ. ಆದ್ರ ದುರ್ಭಾಗ್ಯ ನಮ್ ಶಾಲ್ಯಾಗ ಇದು ಕಲಿಸದೇ ಇಲ್ಲ. ಈ TFM ಎದರಿಂದ ಮಾಡಿರ್ತಾರ ಗೊತ್ತೇನು? ನೀವು ಗೂಗಲ್ ಅದು ಇದು ನೀವು ಮೊಬೈಲ್ ನೋಡ್ತಿದ್ದಿಲ್ಲ ಅಂದ್ರೆ ಭಾಳ ಚಲೋ, ನೋಡ್ತಿದ್ರೆ ಏನು ಉಪಯೋಗವ ಅಂತವ್ ನೋಡೋದ್ ಕಲೀರಿ. ಈ TFM ಅನ್ನೋದೇನದಲ್ಲ, 2 ವಸ್ತುಗಳನ್ನ ಕಲಿಸಿ TFM ಆಗ್ತದೆ, ಸೋಪ್ ಬೇಸ್ ಆಗ್ತದೆ. ಅದ್ರ ಒಂದ್ ಆಗ್ತದ ಕಾಸ್ಟಿಕ್ ಸೋಡಾ. ಏನಂತಾರ? ಆ ಕಾಸ್ಟಿಕ್ ಸೋಡಾ ಹೆಂಗದ ಗೊತ್ತೇನು? ಅಕಸ್ಮಾತ್ ಇಲ್ಲಿ ಕೈ ಮೇಲೆ ಬಿತ್ತಂದ್ರ ಕೈಗೆ ಹೋಲ್ ಆಗ್ತದ, ಬರೇ ಸುಡಲ್ಲ, ಇಲ್ಲಿಂದ ಇಲ್ಲಿ ತನ ಒಂದು ಹೋಲೆ ರಂಧ್ರನೆ ಬಿದ್ದು ಬಿಡ್ತದ. ಬಟ್ಟಿ ಮೇಲೆ ಬಿದ್ರೆ ಬಟ್ಟಿ ಸುಟ್ಟು ಹೋಗ್ತದ. ಕಾಸ್ಟಿಕ್ ಸೋಡಾ ಮೇಲೆ ಅಕಸ್ಮಾತ್ ಒಂದ್ ಹನಿ ನೀರ್ ಹಾಕಿದ್ರಿ ಅಂದ್ರ ಇಷ್ಟು ವಿಷಕಾರಿ ಗ್ಯಾಸ್ ಹೊರಗೆ ಬರ್ತದ. ಅದು ನೀವೇನಾದ್ರೂ ಶ್ವಾಸೋಚ್ಛ್ವಾಸದಾಗ ತಗೊಂಡ್ಬಿಟ್ರಿ ಅಂದ್ರೆ ಚಕ್ರ ಒಂದ್ ಮನುಷ್ಯ ಬೀಳ್ತಾನ ಅಲ್ಲೇ. ಇನ್ನು ಉಳಿದ ಅರ್ಧ ಭಾಗ ಏನಿರ್ತದ ಗೊತ್ತೇನು? ಫ್ಯಾಟ್ ಇರ್ತದೆ. ಫ್ಯಾಟ್ ಅಂದ್ರ ಸ್ನಿಗ್ಧ ಪದಾರ್ಥ. ನಮ್ಮ ತುಪ್ಪನಾಗ ಫ್ಯಾಟ್ ಅದ, ಎಣ್ಣೆಗಳಲ್ಲಿ ಫ್ಯಾಟ್ ಅದ, ಮೂರನೇದು ಮಾಂಸದಲ್ಲಿ ಫ್ಯಾಟ್ ಅದ. ತುಪ್ಪ ಹಾಕಿ ನಮ್ಗೆ ಸಾಬೂನ್ ಮಾಡ್ಲಿಕ್ಕೆ ಆಗಲ್ಲ, ಯಾಕಂದ್ರೆ 1000-2000 ರೂಪಾಯಿ ಕೆಜಿ ತುಪ್ಪ. ನಮ್ಗ ಇವರು ಎಷ್ಟು ರೂಪಾಯಿ ಕೊಡ್ತಾರ? 25 ರೂಪಾಯಿದಿಂದ 50 ರೂಪಾಯಿ ಒಂದು ಸಾಬೂನ್ ಕೊಡ್ತಾರ. ಅವ್ರಿಗೆ ಹಾಕಿದ್ರೆ ವರ್ಕೌಟ್ ಆಗಲ್ಲ, ತುಪ್ಪ ಹೊರಗೆ ಹೋಯ್ತು. ಎಣ್ಣೆ ಹಾಕಿ ಮಾಡ್ತಾರ ಅಂದ್ರ ಎಣ್ಣಿನೂ ಕಾಸ್ಟ್ಲಿ ಅದ, ಯಾಕಂದ್ರೆ ಅದಕ್ಕೆ ಗಾಣದ ಎಣ್ಣೆ ಬೇಕಾಗ್ತದೆ. ನಿಮ್ ರಿಫೈಂಡ್ ಆಯಿಲ್ ಉಂಡ್ರೆ ನಡೆಯಲ್ಲ. ರಿಫೈಂಡ್ ಆಯಿಲ್ನಾಗ ಫ್ಯಾಟ್ ಬಹಳ ಕಮ್ಮಿ ಅದ, ಏನೂ ಇಲ್ಲೇ ಇಲ್ಲ ನೋಡ್ರಿ. ಅದು ಬೇಕಾದ್ರೆ ಚಿಪ್ ಇರಲ್ಲ, ಹೌದಲ್ಲ? ಕೈಗೆ ಅಂಟದೇ ಇಲ್ಲ ರಿಫೈಂಡ್ ಆಯಿಲ್. ಏನೇನೋ ಕೆಮಿಕಲ್ ಹಾಕಿ ಏನೇನೋ ಮಾಡಿದ್ದಿರುತ್ತೆ ಅದು. ಅದ್ರಾಗ ಸ್ನಿಗ್ಧ ಪದಾರ್ಥ ಫ್ಯಾಟ್ ಕಂಟೆಂಟ್ ಕಮ್ಮಿ ಇರ್ತದ ಕಾರಣಕ್ಕ ಗಾಣದ ಎಣ್ಣೆ 400-500 ರೂಪಾಯಿ ಕೆಜಿ ಆಗ್ತದ. ಅದನ್ನು ಉಪಯೋಗ ಮಾಡಲ್ಲ ಅವು. ಎಲ್ಲಾ ಸಾಬೂನಾಗ ಏನು ಉಪಯೋಗ ಮಾಡ್ತಾರ ಗೊತ್ತೇನು? ಪ್ರಾಣಿಗಳ ಕೊಬ್ಬು. ನಾವು ಸಾಬೂನ್ ಹಚ್ಕೊಳ್ಳೋಣ ಬುರು ಬರ್ತಲ್ಲ, ಅದರಿಂದ ನಮ್ಗೆ ಏನ್ ಅನಿಸ್ತದ? ಕ್ಲೀನ್ ಆಗ್ಲಿಕ್ಕಂತ ಅನಿಸ್ತದ, ಹೌದಲ್ಲ? ವೆರಿ ಗುಡ್, ಹೇಳ್ಬೇಕು ಉತ್ತರ. ಈಗ ಒಂದ್ ಸರ್ತಿ ಕೈಗೆ ಸಾಬೂನ್ ಹಚ್ಕೊಂಡು ಸ್ವಚ್ಛ ತಿಕ್ಕೊಳ್ಳೋದು. ಒಂದ್ ಕೈಗೆ ಸಾಬೂನ್ ಹಚ್ಕೊಂಡು ಚಂದ ತಿಕ್ಕೊಳ್ಳೋದು, ಚಂದ ಬುರು ಬರ್ತದ. ನೀರ್ ಹಾಕೊಂಡು ಸ್ವಚ್ಛ ತೊಳ್ಕೊಂಡ್ಬಿಡ್ರಿ, ಸ್ವಚ್ಛ ಅದೇವಲ್ಲ, ಕ್ಲೀನ್ ಆಯ್ತಲ್ಲ ನಮ್ ಕೈ. ಮತ್ 2ನೇ ಸರ್ತಿ ಅದಕ್ಕೆ ಸಾಬೂನ್ ಹಚ್ಕೊಂಡ್ರ ಮತ್ ಬುರು ಬರ್ತದಲ್ಲ. ನೀವ್ ಎಷ್ಟು ಸರ್ತಿ ಸಾಬೂನ್ ಹಚ್ಕೋತೀರಿ ತಿಕ್ಕೋತೀರಿ ಅಷ್ಟ್ ಸರ್ತಿ ಬುರು ಬರ್ತಲ್ಲ. ಮತ್ ಅಷ್ಟ್ ಹೊಲಸಿರೇನು? ಮತ್ತ ಬುರುಗು ಹೊಲಸಿನ ಸಲ ಬರ್ಲಿಕ್ಕೆ ಏನ್ ಬ್ಯಾರೆ ಏನ್ರಿ ಅದೋ ಕಮಾಲ್ ಅದ? ಅದಕ್ಕೆ ನಾವು ನಮ್ ಮನ್ಯಾಗೆ ಹೆಂಗ್ ತಯಾರು ಮಾಡ್ಬೇಕು ಅನ್ನೋದ್ ಬರ್ಕೊಡಿ, ಹೌದಾ? ಬರ್ಕೊಡಿ. ಇವತ್ ನಮ್ಗೆ ಏನ್ ಹೇಳ್ಯಾರ? ಸ್ನಾನದ ಬಗ್ಗೆ, ಹೌದಾ? ಸ್ನಾನ ನಮ್ಗೆ ಯಾರಿಗ್ ಗೊತ್ತಿಲ್ಲೇನು? ಗೊತ್ತದಲ್ಲ? ಪ್ರತಿನಿತ್ಯ ಮಾಡ್ತೀವೋ ಇಲ್ಲೋ? ಹೌದಲ್? ಯಾಕೆ ಮಾಡ್ತೀವಿ? ಹೌದಾ? ನಾವು ಸ್ವಚ್ಛ ಆಗಿರ್ಬೇಕು. ಸ್ನಾನ ಮಾಡಿದ ತಕ್ಕ ಶಕ್ತಿ ಬಂದಂಗ ಆಗ್ತಲ್ಲ, ಉತ್ಸಾಹ ಬರ್ತಲ್ಲ. ಬಿಸಿ ನೀರ್ಲೆ ಮಾಡಿದ್ರು ಇಲ್ಲಿ ಬಂತು. ಒಬ್ಬರಿಗೆ ಬಿಸಿ ನೀರ್ ಬೇಕು, ಇನ್ನೊಬ್ಬರಿಗೆ ತಣ್ಣೀರ್ಬೇಕು, ಇನ್ನೊಬ್ಬರಿಗೆ 2 ಮಿಕ್ಸ್ ಮಾಡಿದ್ಬೇಕು, ಹೌದಾ? ಮತ್ತೆ ಯಾವ ನೀರು ಉತ್ತಮ? ಹೌದಾ? ಇದಕ್ಕ ಇಂತ ಎಲ್ಲ ಪ್ರಶ್ನೆಗಳಿಗೆ ಸ್ನಾನ ಯಾಕೆ ಮಾಡಬೇಕು, ಯಾಕೆ ಮಾಡ್ಬಾರ್ದು ಅಂದ್ರೆ ಕೂಟ್ ನಾರ್ಬಾರ್ದಂತ ಮಾಡ್ಬಾರ್ದು, ಬಾಜು ಕೂತ್ ಹೌದಲ್ಲ? 1 ವಾರ ಸ್ನಾನ ಮಾಡ್ಲಾರ್ದ ಇರು, ಹೆಂಗಾಗ್ತದ? ಕರೆಕ್ಟ್, ಹೌದಾ? ಸೊ ಇದಕ್ಕೆಲ್ಲ ಉತ್ತರ ನಮ್ಮ ಆರ್ಷ ಗ್ರಂಥದಾಗ ಆಯುರ್ವೇದ ಅಂತ ಹೆಸರು ಕೇಳಿರೇನು? ನಾವ್ಯಾರು ಆಯುರ್ವೇದ ಕಲಿಬೇಕಾಗಿಲ್ಲ, ಆದ್ರ ಈ ಮಟ್ಟದಾಗ ನಮಗ ಆಯುರ್ವೇದದ 1 ಚಾಪ್ಟರ್ ಕಲಿಸ್ಬೇಕಾಗಿತ್ತು. ಅದಕ್ಕೆ ಏನಂತಾರ? ಸ್ವಸ್ಥ ವೃತ. ಬರ್ಕೊಡಿ, ಏನಂತಾರ ಅದಕ್ಕ? ಸ್ವಸ್ಥ ಅಂದ್ರೇನು? ಆರೋಗ್ಯವಂತರಾಗಿರೋದು. ಆರೋಗ್ಯವಂತರಾಗಿ ಇರ್ಲಿಕ್ಕೆ ಏನು ಮಾಡಬೇಕು ಅನ್ನೋದು ಆ ಸ್ವಸ್ಥ ವೃತನಾಗದ. ಸ್ವಸ್ಥ ವೃತ. ಆ ಸ್ವಸ್ಥ ವೃತನಾಗಿ ಇನ್ನೊಂದು ಸಣ್ಣ ಚಾಪ್ಟರ್ ಅದ, ಅದ್ರಾಗ ಏನದ? ದಿನಚರ್ಯಾ. ಏನಂತಾರ? ದಿನಚರ್ಯಾ ಅಂದ್ರೆ ಪ್ರತಿನಿತ್ಯ ಮುಂಜಾನೆಯಿಂದ ಸಾಯಂಕಾಲ ತನ ಏನ್ ಮಾಡಬೇಕು, ಹ್ಯಾಂಗ್ ಮಾಡಬೇಕು, ರುಟೀನ್, ಡೈಲಿ ರುಟೀನ್, ಹೌದಾ? ಇದು ಸಾವಿರಾರು ವರ್ಷದ ಹಿಂದೆ ಆಯುರ್ವೇದನಾಗೆ ಹೇಳಿಬಿಟ್ಟಾರ. ಇದು ಒಂದು ನಾವು ಪಾಲನೆ ಮಾಡಿದೀವಿ ಅಂದ್ರ ಸುಮಾರು 70% ರೋಗಗಳು ಬರದೇ ಇಲ್ಲ. ಆದ್ರ ದುರ್ಭಾಗ್ಯ ನಮ್ ಶಾಲ್ಯಾಗ ಇದು ಕಲಿಸದೇ ಇಲ್ಲ. ಸ್ವಸ್ಥ ವೃತ ನೀವ್ ಯಾರೇ ಕೇಳಿರೇನು? ಏನು ಕೇಳೇ ಇಲ್ಲ. ಆದ್ರೆ ಆರೋಗ್ಯವಂತರಾಗಿರ್ಬೇಕಂತ ಬಯಸ್ತೀವೋ ಇಲ್ಲೋ? ಎಲ್ಲಾ ಪ್ರೋಟೀನ್ ಮಿಕ್ಸ್, ಅದು ಮಿಕ್ಸ್, ಇದು ಅದು, ಮತ್ತ ಬೇರೆ ಬೇರೆ ಹಾಲು, ಮೊಸರು, ತುಪ್ಪ,
ಎಲ್ಲಾ ಸಾವಯವ ಪದಾರ್ಥಗಳು, ಸಾವಯವ ಹಣ್ಣುಗಳು ಎಲ್ಲಾ ತಿನ್ನಿಸ್ತೀವಿ, ಎಲ್ಲಾ ಉಣ್ತೀವಿ, ಎಲ್ಲಾ ಮಾಡ್ತೀವಿ. ಆದ್ರ ಯಾವ್ದ್ರ ನೋಡಿ ತಿನ್ಬೇಕು, ಯಾವ ಹೊತ್ತಿನಾಗ ತಿನ್ಬೇಕು, ದೇಶ ಕಾಲ ಪರಿಸ್ಥಿತಿ ಇವೆಲ್ಲ ವಿಚಾರ ಮಾಡಿದ್ದು ಬಹಳ ಸರಳವಾಗಿ ತಿಳಿಯಂಗ ಹೇಳಿದಂತಹ ಚಾಪ್ಟರ್ ಅದು. ಯಾವುದು? ದಿನಚರ್ಯ. ಹೌದಾ? ಆ ದಿನಚರ್ಯನಾಗ ಬರ್ತದ ನಿತ್ಯ ಕರ್ಮ ಮತ್ತು ನೈಮಿತ್ತಿಕ ಕರ್ಮ ಅಂತ. ನಿತ್ಯ ಕರ್ಮ ಅಂದ್ರೆ ಪ್ರತಿನಿತ್ಯ ಮಾಡಂಥವ್ರು, ಮಾಡಲೇಬೇಕು. ಮುಂಜಾನೆ ಹಲ್ ತಿಕ್ಕೋಬೇಕು, ಅದಕ್ಕೆ ದಂತ ಧಾವನ ಅಂತ. ಹೌದಾ? ಅದೇ ರೀತಿ ಸ್ನಾನ ಅಂತ ಹೇಳ. ಯಾಕೆ ಮಾಡಬೇಕು, ಹ್ಯಾಂಗ್ ಮಾಡಬೇಕು, ಯಾವ ಋತುನಾಗ ಯಾವ ನೀರಿಂದ ಮಾಡಬೇಕು, ವಾತ ಪಿತ್ತ ಕಫ ಯಾವ್ಯಾವ ರೋಗ ಇದ್ದವ್ರು ಯಾವ್ಯಾವ ನೀರ್ಲೆ ಮಾಡಬೇಕು, ಹೌದಾ? ಯಾವ ಏಜಿನವ್ರು ಎಂತ ನೀರಿಂದ ಮಾಡಬೇಕು, ಇಂಥದ್ದೆಲ್ಲ ಚಾಪ್ಟರ್ ಅದ. ಇವತ್ತು ಅದೇನ್ ಬೇಡ, ಯಾಕಂದ್ರ ಅದು ಸ್ವಲ್ಪ ದೊಡ್ಡದ. ಈಗ ನೀವು ಏನ್ ಚಂದ ಅನಿಸದ ಅದೇ ನೀರಿಂದ ಸ್ನಾನ ಮಾಡಿ, ಎಲ್ಲ ಮಿಕ್ಸ್ ಮಾಡಿ ಸ್ನಾನ ಮಾಡಿ. ಆದ್ರ ಸ್ನಾನಕ್ಕೆ ಇವತ್ತು ನಾವು ಉಪಯೋಗ ಏನ್ ಮಾಡ್ತೀವಿ? ಸೋಪ್. ಹೌದಾ? ಪ್ರತಿನಿತ್ಯ ನೀವೆಲ್ಲರೂ ಸೋಪ್ ಮಾಡ್ತಿರಲ್ಲ ಸ್ನಾನಕ್ಕೆ? ಮಾಡ್ತಿರಲ್ಲ? ಸಾಬೂನ್ ಮಾಡ್ತಿರಲ್ಲ? ಆ ಸಾಬೂನ್ ಎದರ್ಲೆ ಮಾಡ್ಯಾರ ಅಂತ ಗೊತ್ತದ ನಮ್ಗ? ಪ್ರತಿನಿತ್ಯ ಉಪಯೋಗ ಮಾಡ್ತೀವಿ, ಕೆಮಿಕಲ್ ಅಂತ ಅಷ್ಟೇ ಗೊತ್ತದ. ಏನ್ ಕೆಮಿಕಲ್ ಅದ ಅದ್ರಾಗ? ಜರ್ಮ್ಸ್ ಕಿಲ್ಲಿಂಗ್. ಹೌದಾ? ಒಂದು ವಸ್ತು ಜರ್ಮ್ಸ್ ಕಿಲ್ ಮಾಡ್ತದೆ. ಜರ್ಮ್ಸ್ ಅಂದ್ರೆ ಏನು? ಸೂಕ್ಷ್ಮ ಜೀವಿಗಳು, ಸಣ್ಣ 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 ಜೀವಿಗಳು. ಹೌದಲ್ಲ? ಅವನ್ನ ಸಾಯಿಸ್ತದ, ಕಿಲ್ ಅಂತ ಸಾಯಿಸ್ತದ. ಹೌದಲ್ಲ? ಆದ್ರ ಹಂಗಂದ್ರೆ ನಮ್ಮ ದೇಹಕ್ಕೆ ಸ್ವಲ್ಪ ಇಲ್ಲ ಸ್ವಲ್ಪ ತ್ರಾಸ ಕೊಡ್ತದೋ ಇಲ್ಲೋ? ಯಾಕಂದ್ರೆ ಅದ್ರ ಸ್ವಭಾವ ಸಾಯಿಸದ. ಹೌದಲ್ಲ? ಸಣ್ಣ ಜೀವಿ ಅಂತಂದ್ರೆ ಕೊಲ್ಲಿ ಬಿಡ್ತದ. ನಾವು ದೊಡ್ಡವ್ರ ಜೀವಿ ಅನ್ನೋ ಕಾರಣಕ್ಕೆ ನಮ್ಗೆ ಸ್ವಲ್ಪ ತ್ರಾಸ ಕೊಡ್ತದೆ, ನಮ್ ತ್ವಚಾಕು ಅದಕ್ಕೆ. ಹೌದಲ್ಲ? ಏನಲ್ಲೇ ಮಾಡ್ತದ. ಒಟ್ಟು ಪ್ರತಿನಿತ್ಯ ಮಾಡ್ತೀವಿ, ದಿವಸ ಹೊಸ ಜರ್ಮ್ಸ್ ಇರ್ತಾವ, ಹೊಸ ಜರ್ಮ್ಸ್ ಕೊಲ್ತದ. ಆದ್ರೆ ಮನುಷ್ಯ ನಾವು ಒಬ್ಬರೇ ಇದ್ದೀವಲ್ಲ? ಹೌದಲ್ಲ? ದಿವಸ ಸ್ವಲ್ಪ 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 ಅನ್ಕೋತ ಪ್ರತಿನಿತ್ಯ ಅದ್ರದ್ದು ಉಪಯೋಗ ಮಾಡೋದ್ರಿಂದ ಮುಂದೊಂದು ದಿನ ತೊಂದರೆ ಆಗ್ತದೋ ಇಲ್ಲೋ? ಇಷ್ಟಂತೂ ಗೊತ್ತಾಗ್ಲಿಕ್ಕತ್ತದ. ಆದ್ರ ಈಗೊಂದು 5-10 ನಿಮಿಷ ನಾವೇನು ವಿಚಾರ ಮಾಡಮು ಅಂದ್ರ, ನಿಮ್ಗೊಂದು ಹೋಮ್ವರ್ಕ್ ಅದ. ಇವತ್ತು ನೀವು ಮನೆಗೆ ಹೋದ್ಮೇಲ ನೀವು ಯಾವ ಸಾಬೂನ್ ಉಪಯೋಗ ಮಾಡ್ತಿರಲ್ಲ, ಆ ಸಾಬೂನ್ ಪಾಕಿಟ್ ಏನದಲ್ಲ ಅದು ತೆಗೆದು ನೋಡ್ಬೇಕು. ಅದರ ಹಿಂದ ಏನ್ ಬರೆದಿರ್ತಾರ? ಇನ್ಗ್ರೀಡಿಯಂಟ್ಸ್. ವೆರಿ ಗುಡ್. ಇನ್ಗ್ರೀಡಿಯಂಟ್ಸ್ ಅಂತ ಬರೆದಿರ್ತಾರಲ್ಲ, ಅದ್ರಾಗ ಏನೇನು ಘಟಕ ದ್ರವ್ಯಗಳವ, ಯಾವ ವಸ್ತುವನ್ನ ಹಾಕಿ ಇದು ಸಾಬೂನ್ ಮಾಡ್ಯಾರ ಅನ್ನೋದು ಬರೆದಿರ್ತಾರ. ಹೌದಲ್ಲ? ರುಪೀಸ್, ಡೇಟಾ, ಎಕ್ಸ್ಪೈರಿ ಅವು ಇವು ಇರ್ಲಾಕ ಅವು ನಮಗ್ ಬೇಕಾದಿತ್ತು ಅನ್ನೋದು ಅದು ನೋಡೋದು, ಬ್ಯಾಡದ್ ಬಿಡಮ್, ಬಹಳಷ್ಟು ಇರ್ತದ. ಇನ್ಗ್ರೀಡಿಯಂಟ್ಸ್ ಅನ್ನೋದು ಮಾತ್ರ ನಾವು ಪಕ್ಕಾ ನೋಡ್ಬೇಕು. ಹೌದಾ? ಆ ಇನ್ಗ್ರೀಡಿಯಂಟ್ಸ್ ನಾಗ ಇನ್ವೇರಿಯಬಲಿ ಅಂದ್ರ ಕಂಪಲ್ಸರಿಲಿ ಒಂದು ವಿಷಯ ಬರ್ದಿರ್ತಾರ. ಅದ್ರ ಕೆಳಗೆ ನೀವು ನೋಡ್ರಿ ಏನ್ ಬರ್ದಿರ್ತಾರ ಅವರು? ಸೋಪ್ ಬೇಸ್ ಅಂತ ಬರ್ದಿರ್ತಾರ. ಏನ್ ಬರ್ದಿರ್ತಾರ? ಸೋಪ್ ಬೇಸ್ ಅಥವಾ TFM ಅಂತ ಬರ್ದಿರ್ತಾರ. ಏನದು? TFM. ಇವ್ ಎರಡು ಇರ್ತಾವ, ಸೋಪ್ ಬೇಸು ಅಥವಾ TFM. TFM ಅಂದ್ರ ಟೋಟಲ್ ಫ್ಯಾಟಿ ಮ್ಯಾಟರ್ ಅಂತ ಇಂಗ್ಲಿಷ್ನಾಗ. ಅಂದ್ರ ಅದರಲ್ಲಿರುವ ಸ್ನಿಗ್ಧ ಪದಾರ್ಥ ಎಷ್ಟದ ಅಂತ ಹೇಳಿ. ಇದು ಎಷ್ಟಿರ್ತದ? 60% ಮ್ಯಾಲೆ ಇರ್ತದ, 80% ತನ ಇರ್ತದೆ, 80-85% ತನ ಇರ್ತದೆ. ಅಂದ್ರೆ ನಮ್ ಸಾಬೂನು ಒಂದು 100 ಗ್ರಾಮ್ ಇತ್ತಂದ್ರ 60ರಿಂದ 80 ಗ್ರಾಮ್ ಇದೇ ಇರ್ತದ. ಏನು? ಸೋಪ್ ಬೇಸ್ ಅಥವಾ TFM. ತಿಳಿತಾ? ಈ TFM ಎದರಿಂದ ಮಾಡಿರ್ತಾರ ಗೊತ್ತೇನು? ನೀವು ಗೂಗಲ್ ಅದು ಇದು ನೀವು ಮೊಬೈಲ್ ನೋಡ್ತಿದ್ದಿಲ್ಲ ಅಂದ್ರೆ ಬಹಳ ಚಲೋ. ನೋಡ್ತಿದ್ರೆ ಏನು ಉಪಯೋಗವ ಅಂತವ್ ನೋಡೋದ್ ಕಲಿ, ಬಹಳಷ್ಟು ಸಿಗುತ್ತದ ಅದ್ರಾಗ ಇನ್ಫಾರ್ಮೇಶನ್. ಈ TFM ಅನ್ನೋದೇನದಲ್ಲ, 2 ವಸ್ತುಗಳನ್ನ ಕಲಿಸಿ TFM ಆಗ್ತದೆ, ಸೋಪ್ ಬೇಸ್ ಆಗ್ತದೆ. ಅದರ ಒಂದಾಗ್ತದ ಕಾಸ್ಟಿಕ್ ಸೋಡಾ. ಏನಂತಾರ? ಆ ಕಾಸ್ಟಿಕ್ ಸೋಡಾ ಹೆಂಗದ ಗೊತ್ತೇನು? ಅಕಸ್ಮಾತ್ ಇಲ್ಲಿ ಕೈ ಮೇಲೆ ಬಿತ್ತಂದ್ರ ಕೈಗೆ ಹೋಲ್ ಆಗ್ತದ, ಬರೇ ಸುಡಲ್ಲ, ಇಲ್ಲಿಂದ ಇಲ್ಲಿ ತನ ಒಂದು ಹೋಲೆ ರಂಧ್ರನೇ ಬಿದ್ದು ಬಿಡ್ತದ. ಬಟ್ಟಿ ಮೇಲೆ ಬಿದ್ರೆ ಬಟ್ಟಿ ಸುಟ್ಟು ಹೋಗ್ತದ. ಕಾಸ್ಟಿಕ್ ಸೋಡಾ ಮೇಲೆ ಅಕಸ್ಮಾತ್ ಒಂದ್ ಹನಿ ನೀರ್ ಹಾಕಿದ್ರಿ ಅಂದ್ರ ಇಷ್ಟು ವಿಷಕಾರಿ ಗ್ಯಾಸ್ ಹೊರಗೆ ಬರ್ತದ. ಅದು ನೀವೇನಾದ್ರೂ ಶ್ವಾಸೋಚ್ಛ್ವಾಸದಾಗ ತಗೊಂಡ್ಬಿಟ್ರಿ ಅಂದ್ರೆ ಚಕ್ರ ಒಂದ್ ಮನುಷ್ಯ ಬೀಳ್ತಾನ ಅಲ್ಲೇ. ಕಾಸ್ಟಿಕ್ ಸೋಡಾ ಅದೊಂದು ಘಾತಕ ವಿಷಯ ಅದ, ಡಿಟರ್ಜೆಂಟ್ ಅದ.
ಆಸಿಡ್ ಅದ, ಘಾತಕ ವಿಷಯ ಅದ ಕಾಸ್ಟಿಕ್ ಸೋಡಾ. ತಿಳಿತಾ? ಈ ಕಾಸ್ಟಿಕ್ ಸೋಡಾ 50%, ಅಂದ್ರೆ ಅರ್ಧ ಭಾಗ ಕಾಸ್ಟಿಕ್ ಸೋಡಾ ಇರ್ತದ. ಇನ್ನು ಉಳಿದ ಅರ್ಧ ಭಾಗ ಏನಿರ್ತದ ಗೊತ್ತೇನು? ಫ್ಯಾಟ್ ಇರ್ತದೆ. ಫ್ಯಾಟ್ ಅಂದ್ರ ಸ್ನಿಗ್ಧ ಪದಾರ್ಥ. ನಮ್ಮ ತುಪ್ಪನಾಗ ಫ್ಯಾಟ್ ಅದ, ಮತ್ತ ಆಯಿಲ್ ಎಣ್ಣೆಗಳಲ್ಲಿ ಫ್ಯಾಟ್ ಅದ. ಮೂರನೇದ್ದು ಮಾಂಸದಲ್ಲಿ ಫ್ಯಾಟ್ ಅದ. ತುಪ್ಪ ಹಾಕಿ ನಮ್ಗೆ ಸಾಬೂನ್ ಮಾಡ್ಲಿಕ್ಕೆ ಆಗಲ್ಲ, ಯಾಕಂದ್ರೆ 1000-2000 ರೂಪಾಯಿ ಕೆಜಿ ತುಪ್ಪ ಅದ. ನಮ್ಗ ಇವರು ಎಷ್ಟು ರೂಪಾಯಿ ಕೊಡ್ತಾರ? 25 ರೂಪಾಯಿದಿಂದ 50 ರೂಪಾಯಿ ಒಂದು ಸಾಬೂನ್ ಕೊಡ್ತಾರ. ಹೌದಲ್? ಅವ್ರಿಗೆ ಹಾಕಿದ್ರೆ ವರ್ಕೌಟ್ ಆಗಲ್ಲ, ತುಪ್ಪ ಹೊರಗೆ ಹೋಯ್ತು. ಎಣ್ಣೆ ಹಾಕಿ ಮಾಡ್ತಾರ ಅಂದ್ರ ಎಣ್ಣಿನೂ ಕಾಸ್ಟ್ಲಿ ಅದ, ಯಾಕಂದ್ರೆ ಅದಕ್ಕೆ ಗಾಣದ ಎಣ್ಣೆ ಬೇಕಾಗ್ತದೆ. ನಿಮ್ ರಿಫೈಂಡ್ ಆಯಿಲ್ ಉಂಡ್ರೆ ನಡೆಯಲ್ಲ. ರಿಫೈಂಡ್ ಆಯಿಲ್ನಾಗ ಫ್ಯಾಟ್ ಬಹಳ ಕಮ್ಮಿ ಅದ, ಏನೂ ಇಲ್ಲೇ ಇಲ್ಲ ನೋಡ್ರಿ. ಅದು ಬೇಕಾದ್ರೆ ಚಿಪ್ಪ ಇರಲ್ಲ. ಹೌದಲ್ಲ? ಕೈಗೆ ಅಂಟದೇ ಇಲ್ಲ ರಿಫೈಂಡ್ ಆಯಿಲ್. ಏನೇನೋ ಕೆಮಿಕಲ್ ಹಾಕಿ ಏನೇನೋ ಮಾಡಿದ್ದಿರುತ್ತೆ, ಅದು ಬೇರೆ ಸಬ್ಜೆಕ್ಟ್. ಅದ್ರಾಗ ಸ್ನಿಗ್ಧ ಪದಾರ್ಥ ಫ್ಯಾಟ್ ಕಂಟೆಂಟ್ ಕಮ್ಮಿ ಇರ್ತದ ಕಾರಣಕ್ಕ ಗಾಣದ ಎಣ್ಣೆ 400-500 ರೂಪಾಯಿ ಕೆಜಿ ಆಗ್ತದ. ಅದನ್ನು ಉಪಯೋಗ ಮಾಡಲ್ಲ ಅವು. ಎಲ್ಲಾ ಸಾಬೂನಾಗ ಏನು ಉಪಯೋಗ ಮಾಡ್ತಾರ ಗೊತ್ತೇನು? ಪ್ರಾಣಿಗಳ ಕೊಬ್ಬು. ಇವತ್ ನಾವೇನು ಗೋಮಾತೆ ಅಂತೀವಿ, ನಂದಿ ಬಾಬಾ ಅಂತೀವಿ, ಎಮ್ಮಿ, ಕ್ವಾಣ, ಮಾಂಸದ ಮುದ್ದಿ. ಹೌದಾ? ಅದೇ ತಗೊಂಡ್ ನಾವ್ ನಮ್ ಸ್ಕಿನ್ ಕ್ಲೀನ್ ಮಾಡಿ. ಮತ್ ಎಲ್ಲದಕ್ಕಿಂತ ಹೆಚ್ಚು ಎದ್ರಾಗ ಸಿಗ್ತದೆ ಗೊತ್ತೇನು? ಹಂದ್ಯಾಗ ಸಿಗ್ತದೆ. ಅಲ್ಲ, ದಿವಸ ಅದೇ ಹಚ್ಕೊಂಡು ಸ್ವಚ್ಛ ಅಲಿಗತ್ತೀವಿ ನಾವು. ಮಾಂಸ. ಯಾಕಂದ್ರ ಹಂದಿ ಪೀಳಿಗೆ 18 ಕಂಡಾಪಟ್ಟೆ ಇರ್ತಾವ, ಸಿಕ್ಕದ ತಿಂದು ದಪ್ಪ ಆಗಿರ್ತಾವ. ಹೇಳ್ತೀನ್ರಿ, ಈಗ ಮೊದಲ ಸಾಬೂನ್ ಮುಗ್ಸಮ್, ಆಮೇಲೆ ಶಾಂಪು ಮತ್ತೆ ಏನೇನ್ ಬರ್ತೀವಿ ಒಂದೊಂದು ಮುಗ್ಸಮ್. ಯೂಸ್ ಮಾಡ್ತೇವಲ್ಲ ಶಾಂಪು, ಇಲ್ಲಿ ಯೂಸ್ ಮಾಡ್ತೇವೆ, ಇಲ್ಲಿ ಯೂಸ್ ಮಾಡ್ತೇವೆ, ಇಲ್ಲಿ ಎರಡು ಕಡೆ ಹಚ್ಕೊಂಡ್ಬಿಡ್ತೇವಲ್ಲ. ಆಮೇಲೆ ನೋಡಮ್ಮ ಏನೇನು ಹಚ್ಕೋತೀವಿ. ಮೊದಲು ಇದು ಸಾಬೂನ್ ಮುಗ್ಸಮ್. ತಿಳಿತಾ? ಆ ಪ್ರಾಣಿಗಳ ಕೊಬ್ಬು ಮತ್ತೆ ಕಾಸ್ಟಿಕ್ ಸೋಡಾ ಇವೆರಡನ್ನು ಕಲಸಿ ಮಿಕ್ಸ್ ಮಾಡಿ ಇಟ್ರಂದ್ರ 6 ತಿಂಗಳ ತನ ಒಂದಕ್ಕೊಂದಕ್ಕೆ ಅದು ನ್ಯೂಟ್ರಲೈಸೇಷನ್ ಅಂತಾರೆ. ಕೆಮಿಕಲ್ ನ್ಯೂಟ್ರಲೈಸೇಷನ್ 6 ತಿಂಗಳ ತನ ಆಗಿ ಆಮೇಲೆ ಸ್ಟೆಬಿಲೈಸೇಷನ್ ಅಂತ ಆಗ್ತದ. ಅದನ್ನ ಸೋಪ್ ಬೇಸ್ ಅಂತ ಉಪಯೋಗ ಮಾಡ್ತಾರ. ಯಾವ ಆಸಿಡ್ ಅಂತೀರಿ ನೀವು? ಕಾಸ್ಟಿಕ್ ಸೋಡಾ ಮತ್ತ ಅನಿಮಲ್ ಫ್ಯಾಟ್ ಇವೆರಡನ್ನು ಕಲಸಿ ನಮ್ದು ಸೋಪ್ ಬೇಸ್ ಅಥವಾ TFM ಅನ್ನೋದಾಗಿರ್ತದೆ. ನಾವು ಬೇಕಾದ ಸಾಬೂನ್, ಶಿವರಾತ್ರಿ ಇರ್ಲಿ, ಸಂಕಷ್ಟಿ ಇರ್ಲಿ, ಏಕಾದಶಿ ಇರ್ಲಿ, ನೀವು ಬೇಕಾದ ದಿವ್ಸ ಬೇಕಾದ ಪವಿತ್ರ ಇರ್ಲಾಕ ಸಾಬೂನ್ ಹಚ್ಕೊಂಡು ಸ್ನಾನ ಮಾಡಿದ್ರಂದ್ರ ಬಂತಂದಂಗೆ. ಹೇಳ್ತೀನಿ, ಎಲ್ಲದ್ರಾಗೂ ಅದ. ನೀವ್ ಮನ್ಯಾಗ ಹೋಗಿ ಅಷ್ಟು ಇವತ್ತೇನದ ಇಲ್ಲಿ ಅಂಗಡಿಗೆ ಬಂದಿವಲ್ಲ, ಇವ್ರ ಅಂಗಡಿಯಾಗೂ ಇರ್ತಾವ ಓಸು ಸಾಬೂನುಗಳು ಎಲ್ಲೆಲ್ಲ ಹುಡುಕಾಡ್ ನೋಡ್ರಿ. ಇನ್ಗ್ರೇಡಿಯೆಂಟ್ಸ್ ಅಂತ ಬರ್ದಿರ್ತಾರಲ್ಲ, ಅದ್ರಾಗ ಇದ್ದೇ ಇರ್ತದೆ. ಅದು ನಮಗ್ ಗೊತ್ತಿಲ್ಲ ಅಂದ್ರೆ ಮಿಸ್ಟೇಕ್ ಆಗ್ತದ. ಅಲ್ರಿ, ಗೊತ್ತಿಲ್ಲ ಅಂದ್ರೆ ಮಿಸ್ಟೇಕ್ ಆಗ್ತದ. ಗೊತ್ತಂತ ಆಯ್ತಲ್ಲ, ಇವತ್ತೇನ್ ಮಾಡ್ಬೇಕು ಇನ್ಮ್ಯಾಲ? ಇನ್ ಮುಂದೆ ಮುಂದಿನ ವಿಚಾರ ಮಾಡ್ಬೇಕು. ಹೌದಲ್ಲ? ಮತ್ ಯಾರಿಗ್ ಗೊತ್ತಿರ್ಲಾರ್ದವ್ರು ಇರ್ತಾರ, ಅವ್ರಿಗೆ ಗೊತ್ತ ಮಾಡ್ಬೇಕು ನಾವು. ಯಾಕಂದ್ರ ಆಕಳ ಉಳಿಬೇಕು, ಗೋರಕ್ಷಾ ಆಗ್ಬೇಕು, ಪ್ರಾಣಿ ರಕ್ಷಾ ಆಗ್ಬೇಕು, ಪ್ರಾಣಿಗಳ ಮೇಲೆ ದಯಾ ತೋರ್ಬೇಕು. ನಾವೆಲ್ಲ ಹೇಳ್ತೀವಿ ಖರೆ, ಆದ್ರ ಮಾಡೋದೇನ್ ಮಾಡ್ಲಿಕ್ಕತ್ತೀವಿ ನಾವು? ದಿವಸ ಸಾಬೂನ್ ಉಪಯೋಗ ಮಾಡೋ ಸಲುವಾಗಿ ದಿವ್ಸಕ್ಕ 1000 ಪ್ರಾಣಿಗಳ ಹತ್ಯೆ ಆಗ್ತದೆ ನಮ್ ಸಾಬೂನ್ ಸಲುವಾಗಿ. ಯಾಕಂದ್ರೆ ಸಾಬೂನ್ ಅದ್ರಲೇನೆ ಆಗ್ತದೆ. ಹೌದಲ್ಲ? ಇದು ಅಲ್ದೇನೆ ನಾವು ಸಾಬೂನ್ ಹಚ್ಕೊಳ್ಳೋಣ ಬುರು ಬರ್ತದಲ್ಲ, ಅದ್ರಿಂದ ನಮ್ಗೆ ಏನ್ ಅನಿಸ್ತದ? ಕ್ಲೀನ್ ಆಗ್ಲಿಕ್ಕಂತ ಅನಿಸ್ತದ. ಹೌದಲ್ಲ? ವೆರಿ ಗುಡ್. ಹೇಳ್ಬೇಕು ಉತ್ತರ. ಈಗ ಒಂದ್ ಸರ್ತಿ ಕೈಗೆ ಸಾಬೂನ್ ಹಚ್ಕೊಂಡು ಸ್ವಚ್ಛ ತಿಕ್ಕೊಳ್ಳೋ. ಹೌದಾ? ಇರ್ಲಿ, ಚಂದ ತಿಕ್ಕೊಳ್ಳೋ. ಹೌದಲ್ಲ? ಒಂದ್ ಕೈಗೆ ಸಾಬೂನ್ ಹಚ್ಕೊಂಡು ಚಂದ ತಿಕ್ಕೊಳ್ಳೋ. ಗಸ 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 ಚಂದ ಬುರು ಬರ್ತದ. ನೀರ್ ಹಾಕೊಂಡು ಸ್ವಚ್ಛ ತೊಳ್ಕೊಂಡ್ಬಿಡ್ರಿ. ಸ್ವಚ್ಛ ಅದೇವಲ್ಲ, ಕ್ಲೀನ್ ಆಯ್ತಲ್ಲ ನಮ್ ಕೈ. ಮತ್ 2ನೇ ಸರ್ತಿ ಅದಕ್ಕೆ ಸಾಬೂನ್ ಹಚ್ಕೊಂಡ್ರ ಮತ್ ಬುರು ಬರ್ತದಲ್ಲ. ನೀವ್ ಎಷ್ಟು ಸರ್ತಿ ಸಾಬೂನ್ ಹಚ್ಕೋತೀರಿ, ತಿಕ್ಕೋತೀರಿ, ಅಷ್ಟ್ ಸರ್ತಿ ಬುರುಗು ಬರುತ್ತಲ್ಲ. ಮತ್ ಅಷ್ಟ್ ಹೊಲಸಿರೇನು? ಮತ್ತ ಬುರುಗು ಹೊಲಸಿನ ಸಲ ಬರ್ಲಿಕ್ಕೆ ಏನ್ ಬ್ಯಾರೆ ಏನ್ರಿ? ಅದು ಕಮಾಲ್ ಅದ. ಅದು ಕಾಸ್ಟಿಕ್ ಸೋಡಾ ಅದಲ್ರಿ, ಸೋಡಾನಾಗ ಯಾವ್ದು ಶೇಕ್ ಮಾಡಿದ್ರೆ ಬಬಲ್ಸ್ ಬರ್ತಾವೆ. ಅವದ ಇರ್ಲಿ, ಅಂದ್ರ ನಮಗೇನ್ ಅಡ್ವರ್ಟೈಸ್ಮೆಂಟ್ ಮುಖಾಂತರ ಅಥವಾ ಒಂದು ಫೀಲಿಂಗ್ ಏನ್ ಕೊಟ್ಟಾರಂದ್ರ, ನೊರೆ ಬಂತು ಅಂದ್ರ, ಬುರುಗು ಬಂತು ಅಂದ್ರ, ಫೋಮ್ ಬಂತಂದ್ರ ನಾವು ಸ್ವಚ್ಛ ಆದೆವು ಅನ್ಸ್ಬಿಡ್ತು. ಹೌದಲ್? ಆದ್ರ ನಿಜವಾಗಿ ಬುರುಗಿನಿಂದ, ನೊರೆಯಿಂದ ನಾವು ಸ್ವಚ್ಛ ಆಗಿಲ್ಲ.
ಆ ನೊರೆ ಬರೋ ಸಲುವಾಗಿ ಇನ್ನೊಂದು ಕೆಮಿಕಲ್ ಅದ್ರ ಹಾಕ್ಯಾರ. ಅದರ ಹೆಸರು SLS ಬರ್ಕೋ. SLS ಅಂತಾರ ಅದಕ್ಕ. ಅದರ ಫುಲ್ ಫಾರ್ಮ್ ಸೋಡಿಯಂ ಲಾರಿಲ್ ಸಲ್ಫೇಟ್. ಸೋಡಿಯಂ ಲಾರಿಲ್ ಸಲ್ಫೇಟ್. SLS ಸೋಡಿಯಂ ಲಾರಿಲ್ ಸಲ್ಫೇಟ್. ಇದು ಏನ್ ಮಾಡ್ತದ, ನೀವು ಎಲ್ಲಿ ಹಾಕ್ತೀರ ಅಲ್ಲಿ ಬುರುಗ್ ತರ್ತದ. ಫಲಸ ಸ್ವಚ್ಛ ಪ್ರಶ್ನೆ ಇಲ್ಲ ಅದಕ್ಕ. ಸೋಡಿಯಂ ಲಾರಿಲ್ ಸಲ್ಫೇಟ್ ತಿಳಿತಾ. ಆದ್ರ ಇದು ಬುರುಗಷ್ಟೇ ತರಲ್ಲ. ಸೋಡಿಯಂ ಲಾರಿಲ್ ಸಲ್ಫೇಟ್ ತಿಳಿತಾ. ಆದ್ರ ಇದೇನ್ SLS ಅದಲ್ಲ, ಬರೇ ಬುರುಗಷ್ಟೇ ತರಲ್ಲ. ಅದ್ರ ಜೋಡಿ ಬೇಕಾದಷ್ಟು ರೋಗಗಳನ್ನು ತರ್ತದೆ. ಜರ್ಮ್ಸ್ ತರೋದಿರ್ಲಿ, ಜರ್ಮ್ಸ್ ಅಂತ ಹೋಲಿ ತರಲಿ, ಏನೇ ಮಾಡ್ಲಿ, ಹಚ್ಕೊಳ್ಳೋದ್ರಿಂದ ನಮಗ್ ರೋಗ ಬರ್ತದೆ. ಅದಕ್ಕೇನೆ ನಿಮ್ಗೆ ಏನ್ರ ಸ್ಕಿನ್ ಡಿಸೀಸ್ ಬಂತಂದ್ರೆ ಡಾಕ್ಟರ್ ಬಳಿ ಹೋದಾಗ ಅವ್ರು ಮೊದಲು ಏನ್ ಹೇಳ್ತಾರ, ಸಾಬೂನ್ ಹಚ್ಬೇಡ ಅಂತ ಹೇಳ್ತಾರ. ಹೌದಲ್ಲ, ಸಾಬೂನಿಂದ ನಮ್ ತ್ವಚಾ ಆರೋಗ್ಯವಂತ ಆಗದಿತ್ತಂದ್ರ ರೋಗ ಬಂದಾಗ ಡಾಕ್ಟರ್ ಹಚ್ಕೋಬೇಡ ಅಂತ ಯಾಕೆ ಹೇಳ್ತಾರ? ಅನಿಮಲ್ ಫ್ಯಾಟ್ ಇರ್ಲಾಕ ರೋಗ ಯಾಕೆ ಬರ್ತದ? ಅನಿಮಲ್ SLS ಅನ್ನೋದು ಏನ್ ಮಾಡ್ತದ, ನಮ್ಮ ತ್ವಚಾ ಆದಾಗ ನಮಗ್ ಅಲರ್ಜಿ ತರ್ತದ. ಬೇರೆ ಬೇರೆ ರೋಗಗಳಿಗೆ ನೀವೊಂದು ದೊಡ್ಡ ಲಿಸ್ಟ್ ಅದ, ಅವೆಲ್ಲ ರೋಗಗಳಿಗೆ ಇದು ಸೋಡಿಯಂ ಲಾರಿಲ್ ಸಲ್ಫೇಟ್. ಡಾಕ್ಟರ್ ಕೊಟ್ಟೆ ಸೋಪ್ದಾಗ್ನು ಅದೇ ಇರ್ತದೆ. ಬುರುಗ್ ಬರ್ತದ ಎಲ್ಲೋ, ಬುರುಗ್ ಬರ್ತಂದ್ರ ಅದಂದಂಗೆ. ಬುರುಗ್ ಬರ್ಲಾರ್ದಂತ ಸೋಪ್ ಇತ್ತಂದ್ರ ಚಲೋ. ಆದ್ರೆ ಬುರುಗ್ ಬರ್ಲಾರ್ದ ನೀವು ಹಚ್ಕೋತೀರೇನು? ಅಲ್ಲ, ಗೊತ್ತಿಲ್ರಿ ಅವು. ಹಾ, ಇವತ್ತು ಗೊತ್ತ ಮೇಡಮ್, ಡಾಕ್ಟರ್ ಕೊಟ್ಟ ಸೋಪ್ ನಾವ್ ಬುರುಗ್ ಬರ್ತಾ ಇಲ್ರಿ, ಬರಲ್ಲ. ಅಂದ್ರೆ ನೀವು ಹಚ್ಕೊಂಡಿಲ್ಲ. ಬರ್ತದ, ಯಾಕಂದ್ರ ಹಂಗ ಮಾಡ್ಬಿಟ್ರ. ಬುರುಗಿಲ್ಲ ಅಂದ್ರೆ ಯಾರು ಉಪಯೋಗ ಮಾಡಲ್ಲ. ಕಮ್ ಬಂದ್ರೆ ಸ್ವಲ್ಪ ರೋಗ ಬರ್ತಾವ, ಜಾಸ್ತಿ ಬಂದ್ರೆ ಬಹಳ ರೋಗ ಬರ್ತಾವ. ನಿಮ್ಗೆ ಕಮ್ ರೋಗ ಬೇಕು, ಜಾಸ್ತಿ ರೋಗ ಬೇಕು? ರೋಗನೇ ಬೇಡ. ಹಾ, ಇದು ಬೇಕು. ರೋಗ ಬೇಡ ಅಂದ್ರೆ ಬುರುಗ್ ಬೇಡ ಅಂದ್ರೆ ಚಲೋ ಇರ್ಬೇಕಾಗಲ್ಲ. ಅದ್ರ ಸಲ ರೋಗ ಬೇಕೇನ್ ಒಳಗ? ಮೈ ಸ್ವಲ್ಪ ರೋಗ ಬರ್ಬೇಕಾ? ಅಂದ್ರೆ ಅದ್ರ ಸಲ ಸ್ವಲ್ಪ ಬುರುಗ್ ಬರ್ಬೇಕ, ಬುರುಗಿದ್ದು ಹೊತ್ಕೋಬೇಕೇನು? ಇರ್ಲಿ ಇರ್ಲಿ ಇರ್ಲಿ. ಅಂತವಲ್ರಿ ಜ್ವರ ಸರ್ದಿ ಬಂದ್ರ ನಾವು ಚಲೋ ಅದು ಅದು ಆಯ್ತು. ರೋಗ ಬರ್ಲಾರ್ದ ಇದ್ದ ಮತ್ತೆ ನಿಮ್ ಇಮ್ಯೂನ್ ಸಿಸ್ಟಮ್ ಸ್ಟ್ರಾಂಗ್ ಇರಲ್ಲೇನು? ಇದ್ದೇ ಇರ್ತದ. ಉಲ್ಟಾ ಇನ್ನು ಸ್ಟ್ರಾಂಗ್ ಆಗಲ್ಲ. ಯಾವ ಇದು ಬಂದಿರ್ತದ, ರೋಗ ಬಂದಿರ್ತದ, ಅದ್ರ ಆಂಟಿಜನ್ಗಳು ತಯಾರಾಗ್ಲಿ ಜಲ್ದಿ ಅಂತ ಅದ್ರದ್ದೊಂದು ಸ್ವಲ್ಪ ಏನಲ್ಲ ಕಮ್ಮಿ ಶಕ್ತಿ ಇದ್ದುದು ಒಳಗ್ ಹಾಕ್ತಾರ. ಏನು ಅಲೋಪತಿ ಸಿಸ್ಟಮ್ನಾಗ, ಹೌದಾ? ಆದ್ರ ಅದ್ರ ಸಲುವಾಗಿ ನೀವು ಪ್ರತಿನಿತ್ಯ ಬುರುಗ್ ಬರಂತ ವಸ್ತುಗಳನ್ನು ಹಚ್ಕೊಂಡು ರೋಗ ತರ್ಕೋಬೇಕಂತ ಲಕ್ಷಣ ಅಲ್ಲ, ಹೌದಲ್ಲ? ಮತ್ತ ಅದಲ್ದೇನೆ ಬೇರೆ 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 ಸ್ಮೆಲ್ಲಿನು ಎಕ್ದಮ್ ಘಮ 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 ಫ್ರಾಗ್ರೆನ್ಸ್ ಬರ್ತಲ್ಲ, ಸಾಬೂನ್ಗಳದ ನಿಮ್ಗೆ ಸ್ಮೆಲ್ ಬರ್ತಲ್ಲ. ಹಾ, ಇವಕ್ಕೆಲ್ಲ ಏನಂತಾರ? ಇವಕ್ಕ ಎಸೆನ್ಸ್ಗಳು ಅಂತಾರ. ಇವೆಲ್ಲ ಪೆಟ್ರೋಕೆಮಿಕಲ್ಸ್ ದಿಂದ ಮಾಡಿರ್ತಾರ. ಎಲ್ಲಾ ಪೆಟ್ರೋಕೆಮಿಕಲ್ಗಳು ಕಾರ್ಸಿನೋಜೆನಿಕ್. ಏನಂತಾರ ಅವಕ್ಕ? ಅಂದ್ರ ಕ್ಯಾನ್ಸರ್ ಕಾರಕ ಅವ. ಹಾ, ತಿಳಿತಾ? ಒಂದೇ ಸಾಬೂನೇ ವಿಚಾರ ಮಾಡ್ಲಿಕ್ಕೆ ತಗೊಂಡ್ರು ಅದು ಎಷ್ಟು ರೋಗಕ್ಕೆ ಕಾರಣ ಆಗ್ತದೆ ನಮ್ಗೆ ಯಾರಿಗೂ ಗೊತ್ತೇ ಇಲ್ಲ. ಕಾರ್ಸಿನೋಜೆನಿಕ್. ಕಾರ್ಸಿನೋಜೆನಿಕ್ ಅಂದ್ರೆ ಕ್ಯಾನ್ಸರ್ ಕಾರಕ. ಕ್ಯಾನ್ಸರ್ ಅದರಿಂದ ಬರಬಹುದು. ತಿಳಿತಾ? ಅಂದ್ರ ನಾವು ಉಪಯೋಗ ಮಾಡುವಂತಹ ಸಾಬೂನು ಬೇರೆ ಬೇರೆ ಕಲರ್ ಅದ. ಬೇರೆ ಬೇರೆ ಕಲರ್ ಸಾಬೂನು ಬರ್ತಲ್ಲ, ಶೇಪ್ ಇರ್ಲಾಕ ನಡೀತದ. ಕಲರ್ ಅದಂದ್ರೆ ಕಲರಿಂಗ್ ಏಜೆಂಟ್ ಹಾಕಿರ್ತಾರ. ಫ್ರಾಗ್ರೆನ್ಸ್ ಅದಂತಂದ್ರ ಆ ಎಲ್ಲಾ ಫ್ರಾಗ್ರೆನ್ಸ್ ಅಂದ್ರೆ ಎಸೆನ್ಸ್ಗಳು ಹಾಕಿರ್ತಾರ. ಆಮೇಲೆ ಫ್ಲೇವರ್ ಅಂತೀವಿ ನಾವು. ಆಮೇಲೆ ಬುರುಗ್ ಬರ್ತದ. ಆಮೇಲೆ ಅನಿಮಲ್ ಫ್ಯಾಟ್ ಅದ, ನಮ್ಗೆ ಧರ್ಮಭ್ರಷ್ಟ ಮಾಡ್ತದೆ, ನಮ್ಮ ಆರೋಗ್ಯಕ್ಕೆ ಹಾನಿಕಾರಕ ಮಾಡ್ತದೆ. ನಮ್ ಊರಾಗ ಆಗಲ್ಲ. ಕಲರಿಂಗ್ ಏಜೆಂಟ್ ಅಂತ ಕೆಮಿಕಲ್ಗಳವ. ಸ್ವಲ್ಪ ಹಾಕಿಬಿಟ್ರೆ ಆಯ್ತು, ಬಹಳ ದೊಡ್ಡ ಪ್ರಮಾಣದ ಗಾಢ ಕಲರ್ ಮಾಡ್ತದ. ಅವು ಕಲರಿಂಗ್ ಏಜೆಂಟ್ಸ್ ಅದ್ರಾಗ ಆಡ್ ಮಾಡ್ತಾರ.
ಸಿಂಥೆಟಿಕ್ ಕಲರ್ಸ್ ಅಂತಾರ ಅವಕ್ಕ. ಅದ್ರಿಂದ ಎಫೆಕ್ಟ್ ಏನು? ಅದರಿಂದ ಎಫೆಕ್ಟ್ ಅಂದ್ರೆ ಏನು? ಸ್ಕಿನ್ ತ್ವಚಾ ರೋಗಗಳಿಗೆ ಕಾರಣ ಆಗ್ತದೆ. ತಿಳಿತಾ? ಹೀಗಾಗಿ ತಿಳಿದೋ ತಿಳಿಲಾರ್ದೇನೋ ಪ್ರತಿನಿತ್ಯ ನಾವೇನ್ ಮಾಡ್ಲಿಕ್ಕತ್ತೀವಿ? ಸಾಬೂನು ಉಪಯೋಗ ಮಾಡ್ಲಿಕ್ಕತ್ತೀವಿ. ನೀವು ಮನ್ಯಾಗ ಹೋಗಿದ್ದೀನೆಲ್ಲ ನೋಡ್ಬೇಕು, ಇದ್ರಾಗ ಇವು ಅವನೋ ಇಲ್ಲೋ, TFM ಅದ, ಸೋಪ್ ಬೇಸ್ ಅದನಾ ಇಲ್ಲ, ಯಾವ ಇಲ್ಲಂದ್ರೆ ಸೋಪೇ ಇರಲ್ಲ. ಇರ್ತದಲ್ಲ. ಯಾವಾಗ? ಆದ್ರ ನೀವು ಗುರುಗಿರ್ಲಾರ್ದ ಸಾಬೂನು ಉಪಯೋಗ ಮಾಡ್ಲಿಕ್ಕೆ ತಯಾರಿರೇನು? ಇಂಡಸ್ಟ್ರಿ ಹೆಂಗಿರುತ್ತೆ ಅಂದ್ರೆ ನೀವೇನ್ ಕೇಳ್ತೀರಿ ಅದನ್ನ ಕೊಡ್ತೀರಿ. ಮೊದಲ ಅವ್ರಿಗೇನ್ ಬೇಕು ಅದು ನಿಮ್ಗ ಅಡ್ವರ್ಟೈಸ್ಮೆಂಟ್ ಮುಖಾಂತರ ತೋರಿಸಿ ನಿಮ್ಗ ಅದ್ರಾಗ ಪ್ರಮೋಟ್ ಮಾಡ್ತಾರ. ಇದೇ ಚಲೋ ಅಂತ ಹೇಳಿ ನಮ್ಗೆಲ್ಲರಿಗಿ ತಲೆ ಕೂಡಿಸ್ಬಿಡ್ತಾರ. ಅದನ್ನ ನಾವು ಅಂತದೇ ಪ್ರಾಡಕ್ಟ್ ತೋಲಿಕ್ ಉಪಯೋಗ ಮಾಡ್ತೀವಿ. ಇವತ್ತು ಬುರುಗಿರ್ಲಾರ್ದೆ ನಮಗ್ ಬೇಕು ಅಂತ ಕನ್ಸ್ಯೂಮರ್ ಕೇಳಲಿಕ್ಕತ್ತಾರ ಅಂದ್ರೆ ಅಂತ ಪ್ರಾಡಕ್ಟ್ ಬರ್ಲಿಕ್ಕೆ ಶುರು ಆಗ್ತಾವ. ಅಂತದ್ದು ನಾವು ಮನ್ಯಾಗೆ ಹೆಂಗ್ ತಯಾರು ಮಾಡಬೇಕು ಮನಿನಾಗ. ಹೌದಾ? ವೆರಿ ಗುಡ್. ಕಡ್ಲಿ ಹಿಟ್ಟು ಅಂತ ಉಪಯೋಗ ಮಾಡ್ಬೇಕು. ಕಡ್ಲಿ ಹಿಟ್ಟವಲ್ಲ, ಅದೇನಿಲ್ಲ, ನೀರ ಹಾಕ್ಬಿಡು, ಸ್ವಲ್ಪ ಹೊತ್ನಾಗ ಹುಬ್ಬಿ ಸ್ಮೂತ್ ಆಗ್ತದೆ. ಕಡ್ಲಿ ಹಿಟ್ಟು ಅಂದ್ರೇನಾ? ಹೌದಾ? ಚೆನ್ನ ಅಂದ ಗೊತ್ತದ? ಚೆನ್ನ ಕಪ್ಪಿ. ಹೌದಾ? ಅದನ್ನ ನೀರ ಹಾಕು, ನೆನಸು, ಸ್ವಲ್ಪ ಚಂದ ಸ್ಮೂತ್ ಆಗಿ ಉಬ್ಬುತ್ತದ, ಅದನ್ನ ಹಚ್ಕೊಂಡು ಸ್ನಾನ ಮಾಡ. ಇಲ್ಲಂದ್ರ ಒಂದು ಆಯುರ್ವೇದಿಕ್ ಸ್ನಾನ ಚೂರ್ಣ ಅಥವಾ ಸಾಬೂನು. ಅರಿಶಿಣ ಬರುತ್ತಲ್ಲ, ಬಹಳ ಅರಿಶಿಣ ಎಷ್ಟು ಕಮ್ಮಿ ಉಪಯೋಗ ಮಾಡ್ತೀವಿ ಅಷ್ಟು ಚಂದ ಕೆಲಸ ಮಾಡ್ತೀವಿ, ಎಷ್ಟು ಜಾಸ್ತಿ ಉಪಯೋಗ ಮಾಡ್ತೀವಿ ಅಷ್ಟು ಉಲ್ಟಾ ಕೆಲಸ ಮಾಡ್ತೀವಿ. ಅರಿಶಿಣ ಆಂಟಿಬಯೋಟಿಕ್ ಅದ. ಆಂಟಿಬಯೋಟಿಕ್ಗಳು ಯಾವಾಗಲೂ ಸ್ವಲ್ಪ ಪ್ರಮಾಣದಾಗ ಉಪಯೋಗ ಮಾಡಿದ್ರೆ ಚಂದ ಕೆಲಸ ಮಾಡ್ತಾವ, ಜಾಸ್ತಿ ಮಾಡಿದ್ರೆ ಉಲ್ಟಾ ಮಾಡ್ತಾವ. ತಿಳಿತಾ? ಅದಕ್ಕ ನಾವು ಪ್ರತಿನಿತ್ಯ ನಾವು ಮನ್ಯಾಗ ಏನ್ ಸಾಬೂನು ಉಪಯೋಗ ಮಾಡ್ಲಿಕ್ಕತ್ತೀವಿ ಅದು ನಮ್ಗ ಧರ್ಮ ಭ್ರಷ್ಟ ಮಾಡ್ಲಿಕ್ಕತ್ತೀವಿ. ನಾವು ಸ್ನಾನ ಮಾಡೋ ಸಲ ಬೇರೆ ಬೇರೆ ಪ್ರಾಣಿಗಳಿಗೆ ಕೊಲ್ಬೇಕೇನು? ಆದ್ರೆ ತಿಳಿಲಾರ್ದೆ ನಮ್ ಸಲ ಕೊಲ್ಲಿಕ್ಕತ್ತಾವಲ್ಲ. ಅದಕ್ಕೆ ಅಂತ ಸಾಬೂನ್ ನಮ್ಮ ಮನೆಯಿಂದ ನಾವು ಹೊರಗೆ ತಗೋಬೇಕು. ಮತ್ತೆ ಏನ್ ಉಪಯೋಗ ಮಾಡಬೇಕು? ಒಂದು ಕಡ್ಲಿ ಹಿಟ್ಟು ಹೇಳಿ, ಹೌದಾ? ಅದು ಬೆಸ್ಟ್. ಎರಡನೇದು, ನಾವು ಈಸದಂತೂ ಮಾರ್ಕೆಟ್ನಾಗ ಅದ ಇಲ್ಲ, ಮತ್ತೆ ಎಲ್ಲಾ ಕಡೆನೂ ಇವ್ರು ಪ್ರಭು ರೋಸು ಮಂದಿ ಒಂದೊಂದು ಅಂಗಡಿ ತೆಗಿಯಂದ್ರೆ ತೆಗಿತಾರೆ, ಇವ್ರು ಇಲ್ಲೇ ಬಂದಿ ತಗೊಂಡು ಹೋಗ್ಬೇಕಾಗ, ಹೌದಲ್ಲ? ಅದಕ್ಕೆ ನಾವು ನಮ್ಮ ಮನ್ಯಾಗೆ ಹೆಂಗ್ ತಯಾರು ಮಾಡ್ಬೇಕು ಅನ್ನೋದು ಬರ್ಕೊಂಡು, ಹೌದಾ? ಬರ್ಕೊಂಡು